ಎಲ್ಲ ವೀಕ್ಷಕರಿಗೂ ರುಚಿ ಕೈ ರುಚಿಗೆ ಸ್ವಾಗತ. ಇವತ್ತು ಮೆದು ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೆ ಹೋಟೆಲ್ ಸ್ಟೈಲ್ನಲ್ಲಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ತುಂಬ ಸ್ಪಾಂಜಿಯಾಗಿರುತ್ತೆ. ಮಾಡೋದು ತುಂಬ ಸುಲಭ, ರುಚಿಕರವಾಗಿ ಕೂಡ ಇರುತ್ತೆ. ಇಲ್ಲಿ ತೋರಿಸ್ತಾ ಇರೋ ಲೋಟದ ಮೆಷರ್ಮೆಂಟು, ಇದರಲ್ಲಿ ನಾನು 1/4 ಲೋಟದಷ್ಟು ಬೇಳೆ ತೊಗೊಂಡು 3 to 4 hours ನೆನೆಸಿಟ್ಕೊಂಡಿದ್ದೆ. ಇದು ಅಪ್ರಾಕ್ಸಿಮೇಟಾಗಿ 150 ಗ್ರಾಮ್ಸ್ ಅಷ್ಟು ಬರುತ್ತೆ. ನಂತರ ಒಂದು ಸ್ಟ್ರೈನರ್ಗೆ ಹಾಕಿ ಬೇಳೆನ 3 ರಿಂದ 4 ನಿಮಿಷ ಹಾಗೆ ಬಿಟ್ಟಿರಬೇಕು. ನೀರೆಲ್ಲ ಚೆನ್ನಾಗಿ ಇಂಗುತ್ತೆ, ಏಕೆಂದರೆ ವಡಾ ಬ್ಯಾಟರು ತಿಕ್ಕಾಗಿ ಸ್ಮೂತಾಗಿ ಇರಬೇಕು. ವಾಟ್ರಿ ಆಗಿದ್ದರೆ ವಡಾ ಸರಿಯಾಗಿ ಬರಲ್ಲ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಫಸ್ಟ್ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಟೆಕ್ಸ್ಚರ್ ಸ್ಮೂತಾಗಿ ಇಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಇದನ್ನು ಸ್ಮೂತ್ ಬ್ಯಾಟರ್ ಆಗೋ ತನಕ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಬ್ಯಾಟ್ರು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ವಡೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು. ನಂತರ ಇದನ್ನು ಕಲಸಿದ್ದಾದಮೇಲೆ 1 hour ಮುಚ್ಚಿಟ್ಬಿಡಬೇಕು. ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಅಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 15-20 ಮಿನಿಟ್ಸ್ ಆದರೂ ಮುಚ್ಚಿಟ್ರೆ ಚೆನ್ನಾಗಿ ಬರುತ್ತೆ ವಡೆ. ಈಗ ಇದಕ್ಕೆ 1/3 ಸ್ಪೂನಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಂಡು, ನಂತರ ಹೆಚ್ಚಿಟ್ಕೊಂಡಿರೋ ಕಾಯಿ, ಹಸಿಮೆಣಸಿನ್ಕಾಯಿ 5 ರಿಂದ 6, ಇನ್ನೂ ಸ್ವಲ್ಪ ಸ್ಪೈಸಿ ಇರಬೇಕು ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಕೋಬೋದು, ಶುಂಠಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಸಣ್ಣದಾಗಿ ಹೆಚ್ಚಿರೋದು, ನಂತರ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆಯೇ 1 ಟೀ ಸ್ಪೂನಷ್ಟು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ರುಚಿಕರವಾಗಿ ಬರುತ್ತೆ ವಡೆ. ಈಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿರಬೇಕು. ಕೈನ ಒದ್ದೆ ಮಾಡಿಕೊಂಡು ಹಿಟ್ಟು ತೊಗೊಂಡ್ರೆ ಕೈಗೆ ಮೆತ್ಕೊಳ್ಳಲ್ಲ. ಈಗ ಒಂದು ಲೆಮನ್ ಸೈಜಷ್ಟು ಬ್ಯಾಟ್ರನ್ನ ತೊಗೊಂಡು ಅದನ್ನು ಸಮ ಮಾಡಿ ಒಂದು ಫಿಂಗರ್ ಸೈಜಷ್ಟು ಹೋಲ್ ಮಾಡಿ ಮುಂಚೆನೇ ಬಿಸಿಗಿಟ್ಕೊಂಡಿರೋ ಎಣ್ಣೆಗೆ ಬಿಡಬೇಕು. ಉರಿ ಲೋ ಇಂದ ಮೀಡಿಯಮಲ್ಲೇ ಇರಬೇಕು. ಮಧ್ಯಮ ಉರಿಲೇ ಇದನ್ನು ಬೇಯಿಸ್ಕೊಂಡ್ರೆ ಹದವಾಗಿ ಬೇಯುತ್ತೆ. ಈಗ ನೋಡಿ, ಅದನ್ನು ಹಾಕಿದಾಗ ಬಬಲ್ಸು ಜಾಸ್ತಿ ಇರುತ್ತೆ. ಸ್ವಲ್ಪ ಕಮ್ಮಿ ಆದಾಗ ನೀವು ಅದನ್ನು ತಿರುವು ಹಾಕಬೇಕು. ಹೀಗೆ ತಿರುವು ಹಾಕ್ತಾ ಎರಡೂ ಕಡೆನೂ ಬೇಯಿಸ್ಕೋಬೇಕು. ನೋಡಿ, ರುಚಿಯಾದಂಥ ಗರಿಗರಿಯಾದಂಥ ಮೆದು ವಡೆ ರೆಡಿ ಆಯಿತು. ಇದು ಇನ್ನೂ ಹೋಟೆಲ್ ಥರ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇದನ್ನು ಒಂದು ಸಲ ಕರೆದು ತೆಗೆದಿಟ್ಕೊಂಡು ನಂತರ ಇನ್ನೊಂದು ಸಲ ಎಣ್ಣೆಗೆ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಸಾಂಬಾರ್ ಜೊತೆ, ಚಟ್ನಿ ಜೊತೆ ಸೂಪರಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.